ಏನು ಕ್ರಮ ತಗೊಂಡಿಲ್ಲ. ಕಂಡಕ್ಟರ್ ಮೇಲೆಲ್ಲ ದೌರ್ಜನ್ಯ ಮಾಡಿ ರಾಜಣ್ಣ ಅನ್ನೋರ್ನ ಎತ್ತಿ ಕಟ್ಟಿ ಸುಳ್ಳು ಕೇಸ್ ಮಾಡಿ ಇವತ್ತು ಅವನ್ನ ಅಮಾನತುಪಡಿಸಿ ಇವತ್ತು ಬೇರೆ ಘಟಕಕ್ಕೆ ವರ್ಗಾವಣೆ ಮಾಡಿ ತೊಂದರೆ ಕೊಡೋದು ಅತಿ ಹೆಚ್ಚಾಗಿದೆ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಸಾರಿಗೆ ಸಚಿವರು ನೋಡಲೇಬೇಕಾದ ಸುದ್ದಿ. ಕೆಎಸ್ಆರ್ಟಿಸಿ ಶಿರಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀನಿವಾಸರವರಿಂದ ಕರ್ತವ್ಯ ಲೋಪ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ಶಿರಾ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀನಿವಾಸರವರು ಫೋನ್ ಪೇ ಹಗರಣ ರೂವಾರಿಯಾಗಿದ್ದು, ಶಿರಾ ಘಟಕದ ಸಂಚಾರ ಶಾಖೆಯಿಂದ ಅಶ್ವಮೇಧ ವಾಹನವನ್ನ KA 06F1365 ವಾಹನವನ್ನ ಪಡೆದು ಕಲಬುರಗಿಗೆ ಹೋಗಿ ಕಲಬುರಗಿ ವಿಭಾಗದ ಅಧಿಕಾರಿಗಳೊಂದಿಗೆ ಸ್ವಂತ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡು ಕಲಬುರಗಿ ನಗರದಲ್ಲಿ ಅಧಿಕಾರಿಗಳ ಜೊತೆ ಶ್ರೀನಿವಾಸರವರು ಕಾರನ್ನ ಚಾಲನೆ ಮಾಡಿಕೊಂಡು ಜಾಲಿ ರೈಡ್ ಮಾಡುವ ಮುಖಾಂತರ ಹೋಟೆಲ್ಗಳಲ್ಲಿ ಕುಳಿತು ಕಾಲ ಕಳೆದು ಒಂದು ದಿನ ವಾಹನವನ್ನ ಗುಲ್ಬರ್ಗದಲ್ಲಿಯೇ ನಿಲ್ಲಿಸಿಕೊಂಡು ಸಂಸ್ಥೆಗೆ ನಷ್ಟ ಉಂಟು ಮಾಡಿರುವ ಶ್ರೀನಿವಾಸರವನ್ನು ಕೂಡಲೇ ಅಮಾನತುಪಡಿಸಲು ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸು ದಾಖಲಾಗಿದ್ದು, ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ರಮ್ ಪಾಷಾರವರು ಸೂಕ್ತ ತನಿಖೆ ನಡೆಸಿ ಶ್ರೀನಿವಾಸರವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಇಂದ್ರಕುಮಾರ್ DK, ಕಲ್ಪತರು ನ್ಯೂಸ್. ಶ್ರೀ ನಾಗರಾಜು, ಮಾಜಿ ಆರಾಧನಾ ಸಮಿತಿ ಸದಸ್ಯ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ಶಿರಾ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀನಿವಾಸ್ ಬಿಲ್ಲೆ ಸಂಖ್ಯೆ 1909 ರವರು ತುಮಕೂರು ವಿಭಾಗದಲ್ಲಿ ಈಗಾಗಲೇ 13 ಲಕ್ಷ ಚಿಲ್ಲರೆ ಫೋನ್ ಪೇ ಹಗರಣ ನಡೆಸಿದ್ದು, ಆ ಪ್ರಕರಣದಲ್ಲಿ 23 ಒಳಗೆ ಚಾರ್ಜ್ ಶೀಟ್ ನೀಡಿ ಅವರನ್ನು ಅಮಾನತುಪಡಿಸಿರುವುದಿಲ್ಲ. ಇನ್ನೊಂದು ಪ್ರಕರಣದಲ್ಲಿ ಕಲಬುರಗಿ ಗುಲ್ಬರ್ಗಕ್ಕೆ ಅಶ್ವಮೇಧ ವಾಹನವನ್ನು ತೆಗೆದುಕೊಂಡು ಹೋಗಿ ಸುಮಾರು 2-3 ದಿನಗಳ ಕಾಲ ವಾಹನವನ್ನು ಗುಲ್ಬರ್ಗದಲ್ಲಿ ನಿಲ್ಲಿಸಿಕೊಂಡು ಅವರ ಸ್ವಂತ ಕಾರ್ಯಗಳೆಲ್ಲ ಮುಗಿಸಿಕೊಂಡು ಬಂದ ಪ್ರಕರಣದಲ್ಲಿ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ತುಮಕೂರು ವಿಭಾಗದಲ್ಲಿ ಮತ್ತೊಂದು SC/ST ಸಂಘದಲ್ಲಿ ರಾಜ್ಯ ಅಧ್ಯಕ್ಷನಾಗಿದ್ದು, ನಾನು ಅಧ್ಯಕ್ಷನೆಂದು ಎಲ್ಲ ಕಡೆ ಓಡಾಡಿಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಕೊಂಡು ಆಮೇಲೆ ಸಂಘದ ಯಾವುದೇ ನೋಂದಣಿ ಸಂಘ ರಿಜಿಸ್ಟರ್ ಆಗದಲ್ಲಿ ಇದ್ರೂ ಆ ಸಂಘದ ಅಧ್ಯಕ್ಷ ಅಂದ್ಕೊಂಡು ಇವನು ತುಮಕೂರು ವಿಭಾಗದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡು ನಡೆಸ್ತಾ ಇರುವ ಕಾರಣ ದಿನಾಂಕ 3/3/2026 ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KSRTC ಕೇಂದ್ರ ಕಚೇರಿ ಬೆಂಗಳೂರವರಿಗೆ ದೂರು ಮನವಿ ಸಲ್ಲಿಸಿದ್ದೀನಿ. ಒಟ್ಟು 70 ಪುಟ ದಾಖಲೆಗಳನ್ನು ನಾನು ಸಲ್ಲಿಸಿದ್ದೇನೆ. ಇದರ ಮೇಲೆ ಅವರು ಸೂಕ್ತ ಕ್ರಮ ಕೈಗೊಂಡು ಆತನನ್ನು ಅಮಾನತುಪಡಿಸಬೇಕೆಂದು ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇವರು ಗುಲ್ಬರ್ಗಕ್ಕೆ ಹೋಗಿರುವ ಚಾಲಕನಾದ ಬಾಬುಗೌಡರನ್ನು ಸಹ ಗುಲ್ಬರ್ಗಕ್ಕೆ ಕರೆದುಕೊಂಡು ಹೋಗಿರುವ ವಿಡಿಯೋ ಹಾಗೂ ಗುಲ್ಬರ್ಗದಲ್ಲಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಅವರ ಸ್ವಂತ ಕಾರಿನಲ್ಲಿ ಜಾಲಿ ರೈಡ್ ಮಾಡಿರುವ ವಿಡಿಯೋಗಳನ್ನು ಸಹ ನಾನು ಈ ಮಾಧ್ಯಮದ ಮುಖಾಂತರ ನೀಡಿರುತ್ತೇನೆ. ಈ ವಿಡಿಯೋ ಮತ್ತು ಇವೆಲ್ಲ ಇದ್ರ ಪ್ರಕರಣಗಳ ಮೇಲೆ ದಾಖಲಿಸ್ಕೊಂಡು ಇವ್ರನ್ನ ಅತಿ ತುರ್ತಾಗಿ ಅಮಾನತುಪಡಿಸಬೇಕೆಂದು ಮಾಧ್ಯಮದವ್ರನ್ನ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಏನೂ ಕ್ರಮ ತಗೊಂಡಿಲ್ಲ. ಯಾವುದೇ ಕ್ರಮ ತೆಗೆದುಕೊಂಡಿರೋ ಕಾರಣಕ್ಕೆ ಅವ್ರದ್ದು ದೌರ್ಜನ್ಯ ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಡ್ರೈವರು ಕಂಡಕ್ಟರ್ಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಡ್ರೈವರು ಕಂಡಕ್ಟರ್ಗಳ ಮೇಲೆಲ್ಲ ದೌರ್ಜನ್ಯ ಮಾಡಿ ಪಾಪ PN ರಾಜಣ್ಣ ಅನ್ನೋರನ್ನ ಎತ್ತಿ ಕಟ್ಟಿ ಅವ್ರ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿ ಇವತ್ತು ಅವನ್ನ ಅಮಾನತುಪಡಿಸಿ ಇವತ್ತು ಬೇರೆ ಘಟಕಕ್ಕೆ ವರ್ಗಾವಣೆ ಮಾಡೋರೆ. ಪಾಪ ಅವನು ನಿರಪರಾಧಿ ಇಂಥವ್ರನ್ನೆಲ್ಲ ನಿರ್ವಾಹಕರನ್ನೆಲ್ಲ ಈ ಥರ ಸುಳ್ಳು ಇದ್ರ ಮೇಲೆ ಪ್ರಕರಣಗಳನ್ನೆಲ್ಲ ದಾಖಲಿಸಿ ನಿರ್ವಾಹಕರುಗಳನ್ನ ಎಲ್ಲ SP ಕೊಡ್ತಾರೆ. ಏನು ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಇವನು ರಾಜ್ಯಾಧ್ಯಕ್ಷ, ನಾನು ಮಾಡಿದ್ದೇ ನಡೀತದೆ ತುಮಕೂರು ವಿಭಾಗದಲ್ಲಿ ಅನ್ನೋದು. ಆಮೇಲೆ ಯಾವುದೇ ಅಧಿಕಾರಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಬಂದರೆ ಅವ್ರಿಗೆಲ್ಲ ಹೂವು ಹಾಕೋದ್ರ ಮೂಲಕ ಹಾರ ಹಾಕಿ ಅವ್ರಿಗೆ ನಾನೇ ಈ ತುಮಕೂರು ವಿಭಾಗದಲ್ಲಿ ರಾಜ್ಯಾಧ್ಯಕ್ಷ, ಜಿಲ್ಲೆಗೂ ಅಧ್ಯಕ್ಷ ಅಂದ್ಕೊಂಡು ಇವನು ಅಧಿಕಾರಿಗಳ ಹತ್ರ ಅತಿ ಹೆಚ್ಚು ವರ್ತಿಸಿ ಬೇರೆ ಚಾಲಕ ನಿರ್ವಾಹಕರಿಗೆ ತೊಂದರೆ ಕೊಡೋದು ಅತಿ ಹೆಚ್ಚಾಗಿದೆ.
ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾನೆ ಸರ್ ಒಂದೇ ಘಟಕದಲ್ಲಿ? ಇವಾಗ ನಾಳೆ ಸುಮಾರು ಒಂದು 7-8 ವರ್ಷದಿಂದ ಮೇಲೆ 7-8 ವರ್ಷದ ಮೇಲಿಂದ ಶಿರಾ ಘಟಕದಲ್ಲಿ ಕೆಲಸ ನಿರ್ವಹಿಸ್ತವ್ರು. ನಿಮ್ಮ ಕಾನೂನಡಿಯಲ್ಲಿ 8 ವರ್ಷ ಒಂದೇ ಕಡೆ ಕೆಲಸ ಮಾಡೋಕ್ಕೆ ಇಲ್ಲ, ಇದು ಚಾಲಕ ನಿರ್ವಾಹಕರು ಮಾಡ್ಬೋದು, ಅಧಿಕಾರಿಗಳು ಮಾತ್ರ 3 ವರ್ಷ ಮೇಲ್ಪಟ್ಟು ಮಾಡಂಗಿಲ್ಲ ಅಂತ ಐತೆ. ಚಾಲಕ ನಿರ್ವಾಹಕರುಗಳು ಇಷ್ಟೆಲ್ಲ ಆಪಾದನೆಗಳು ಬಂದಮೇಲೆ ಇವ್ರನ್ನ ಅಮಾನತ್ ಪಡಿಸಿ ಇವ್ರನ್ನ ಬೇರೆ ಡಿಪೋಗೆ ಇಲ್ಲ ಬೇರೆ ಡಿವಿಷನ್ಗೆ ಟ್ರಾನ್ಸ್ಫರ್ ಮಾಡ್ಬೋದಾಯಿತು. ಆದರೆ ಅಧಿಕಾರಿಗಳು ಯಾರು ಈ ಥರ ಮಾಡಿಲ್ಲ. ಅಧಿಕಾರಿಗಳು ಎಲ್ಲ ಅವರಿಗೆ ಮಿಂಗಲ್ ಆಗಿದೆ. ಅಧಿಕಾರಿಗಳೆಲ್ಲ ಅವ್ರಿಗೆ ಶಾಮೀಲಾಗವ್ರೆ. ಓಕೆ. ಸಿ ನಾಗರಾಜು, ಮಾಜಿ ಆರಾಧನಾ ಸಮಿತಿ ಸದಸ್ಯ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ, ಗೂಳೂರು. ತುಮಕೂರು KSRTC ತುಮಕೂರು ವಿಭಾಗದ ಶಿರಾ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀನಿವಾಸ್